Hello, all. Welcome to Universal Group of Institutions, Bengaluru. ವೆಲ್ಕಮ್ ಟು ಅವರ್ ಸ್ಪೆಷಲ್ ಸೀರೀಸ್ ಆನ್ ಗವರ್ಮೆಂಟ್ ಸ್ಕೀಮ್ಸ್. ಈಗಾಗಲೇ ನಿಮಗೆ ಗೊತ್ತಿರುವಂತೆ ಸಿ ಗವರ್ನಮೆಂಟ್ ಸ್ಕೀಮ್ಸ್ ಏನಿರುತ್ತೆ, ದಿ ಸರ್ಕಾರದ ಕಾರ್ಯಕ್ರಮಗಳು, ಸರ್ಕಾರದ ಪ್ರೋಗ್ರಾಮ್ಸ್ ಏನಿರುತ್ತೆ, ದೇ ಆರ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಅದು ಪ್ರಾರಂಭಿಕ ಹಂತದಲ್ಲಿರ್ಬೋದು, ಅಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರ್ಬೋದು, ಬೀಟ್ ಪಿ ಎಸ್ ಐ ಎಕ್ಸಾಮಿನೇಷನ್ ಇರ್ಬೋದು, ಅಥವಾ ಎಫ್ ಡಿ ಎ ಎಕ್ಸಾಮ್ ಇರ್ಬೋದು, ಅಥವಾ ಕೆ ಎಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರ್ಬೋದು, ಐ ಎಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರ್ಬೋದು, ಅಥವಾ ಸಬ್ಜೆಕ್ಟಿವ್ ಸ್ಟೇಜಲ್ಲಿ ಅಂದರೆ ಮೇನ್ಸ್ ಸ್ಟೇಜಲ್ಲಿ ಕೂಡ ದೇ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಪೂರ್ಣ ಸರಣಿ ಸಂಚಿಕೆಯಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಇಂಪಾರ್ಟೆಂಟ್ ಗವರ್ನಮೆಂಟ್ ಸ್ಕೀಮ್ಸ್. ಸೊ ಟುಡೇ ವಿ ಆರ್ ಡಿಸ್ಕಸಿಂಗ್ ಎನ್ ಇಂಪಾರ್ಟೆಂಟ್ ಸ್ಕೀಮ್ ರಿಲೇಟೆಡ್ ಟು ದಿ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿಯ ಸಚಿವಾಲಯಕ್ಕೆ ಸಂಬಂಧಿಸಿದಂತೆ ವಿ ಆರ್ ಡಿಸ್ಕಸಿಂಗ್ ಎನ್ ಸ್ಕೀಮ್ ಅಬೌಟ್ ಕಾಲ್ಡ್ ಆಸ್ ದಿ ಎಂ ಜಿ ನರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್. ಸೊ ಈ ಒಂದು ಕ್ಲಾಸಲ್ಲಿ ವಿ ಆರ್ ಡಿಸ್ಕಸಿಂಗ್ ವೈ ವಿ ನೀಡ್ ದಿಸ್ ಸ್ಕೀಮ್, ಯಾಕೆ ಈ ಪ್ರೋಗ್ರಾಮ್ನ ಅವಶ್ಯಕತೆ ಇದೆ, ಮತ್ತು ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ದಿಸ್ ಪ್ರೋಗ್ರಾಮ್, ಈ ಸ್ಕೀಮ್ ಯಾವ ರೀತಿ ಕೆಲಸ ಮಾಡುತ್ತೆ, ಕಾರ್ಯನಿರ್ವಹಿಸುತ್ತೆ ಅಂತ ನೋಡ್ತೀವಿ. ಅದೇ ರೀತಿ ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ಸಮ್ ಆಫ್ ದಿ ಕೀ ಚಾಲೆಂಜಸ್ ಆರ್ ಕೀ ಇಶ್ಯೂಸ್ ಅಸೋಸಿಯೇಟೆಡ್ ವಿತ್ ದಿಸ್ ಪರ್ಟಿಕ್ಯುಲರ್ ಸ್ಕೀಮ್. ಸೊ ಮೊಟ್ಟ ಮೊದಲಿಗೆ ಲುಕ್ ಎಟ್ ದಿ ಆಬ್ಜೆಕ್ಟಿವ್, ಯಾಕೆ ಈ ಸ್ಕೀಮ್ನ ಅಗತ್ಯತೆ ಇತ್ತು. ನೀವು ಸ್ಪಷ್ಟವಾಗಿ ಒಂದು ತಿಳ್ಕೋಬೇಕು. ಸಿ, ಇಂಡಿಯಾ ಹ್ಯಾಪನ್ಸ್ ಟು ಬಿ ದಿ ಅಗ್ರಾರಿಯನ್ ನೇಷನ್, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಈಸ್ ದ್ಯಾಟ್ ವೇರ್ ಮೋರ್ ನಂಬರ್ ಆಫ್ ಪೀಪಲ್ ಲಿವ್, ಅದು ಕೂಡ ಗ್ರಾಮೀಣ ಭಾಗದಲ್ಲಿ. 2021ಕ್ಕೆ ನೀವು ಹೋಲಿಸಿದಲ್ಲಿ, ಐ ಮೀನ್ ಗಿವನ್ ಗೋಯಿಂಗ್ ಬೈ ದಿ ಕರೆಂಟ್ ಟ್ರೆಂಡ್ಸ್, ಎಟ್ ಲೀಸ್ಟ್ ಏನಿಲ್ಲ ಅಂದರೂ 65% ಆಫ್ ದಿ ಪಾಪ್ಯುಲೇಷನ್ ಈಸ್ ಲಿವಿಂಗ್ ಇನ್ ದಿ ರೂರಲ್ ಇಂಡಿಯಾ. 65% ಆಫ್ ದಿ ಪಾಪ್ಯುಲೇಷನ್ ರೂರಲ್ ಇಂಡಿಯಾದಲ್ಲಿ ಇರುತ್ತೆ ಅಂತಂದರೆ ಅವರ ಜೀವನ ಅಥವಾ ಅವರ ಏನು ದ ಲೈಫ್ ದಟ್ ರಿವಾಲ್ವ್ಸ್ ಅರೌಂಡ್ ಇನ್ ದಿ ರೂರಲ್ ಪಾರ್ಟ್, ಅಂದರೆ ಒಂದು ಕೃಷಿ ಆಧಾರಿತ ಜೀವನ ಇರುತ್ತೆ, ಇಲ್ಲ ಅಂದರೆ ಇತರ ಕೃಷಿಯೇತರ ಚಟುವಟಿಕೆಗಳಲ್ಲಿ ಅವರು ತೊಡಗಿರುತ್ತಾರೆ. ನೋಡಿ, ಕೃಷಿ ಏನಾಗಿದೆ, ಅಗ್ರಿಕಲ್ಚರ್ ಇಸ್ ನೋ ಲಾಂಗರ್ ಅ ಪ್ರಾಫಿಟಬಲ್ ಬಿಸ್ನೆಸ್. 1991 ರಿಫಾರ್ಮ್ಸ್ ಆದಮೇಲೆ ನೋಡಿ, ದಿ ಆವ್ರೇಜ್ ಅಗ್ರಿಕಲ್ಚರಲ್ ಗ್ರೋತ್ ಆಫ್ಟರ್ 1991 ರಿಫಾರ್ಮ್ಸ್ ಈಸ್ ಜಸ್ಟ್ ಬಿಲೋ ದಿ 3%. ಅದೇ ನೀವು ಇತರೆ ಸೆಕ್ಟರ್ ನೋಡಿ, ಉದಾಹರಣೆಗೆ ಸರ್ವಿಸ್ ಸೆಕ್ಟರ್ ನೋಡಿ, ಸರ್ವಿಸ್ ಸೆಕ್ಟರ್ಸ್ ಆವ್ರೇಜ್ ಗ್ರೋತ್ ರೇಟ್ ಏನಿದೆ ದಟ್ ಈಸ್ ಮೋರ್ ದೆನ್ 7.5% ಇದೆ. ಅಂತಂದರೆ ಸರ್ವಿಸ್ ಸೆಕ್ಟರ್ ಈಸ್ ಏಬಲ್ ಟು ಜನರೇಟ್ ದಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಅಥವಾ ದಟ್ ಈಸ್ ಏಬಲ್ ಟು ಗಿವ್ ಯು ದಿ ಇನ್ಕಮ್ ಸೆಕ್ಯೂರಿಟಿ, ಬಟ್ ಕೃಷಿ ಅದನ್ನು ಗ್ಯಾರಂಟಿ ಮಾಡೋಕ್ಕೆ ಆಗ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿಯೇ ಉದ್ಯೋಗ ಅವಕಾಶಗಳ ಸೃಷ್ಟಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿಯೇ ಬಂದಂಥ ಸ್ಕೀಮೇ ಯಾವುದು ಅಂದರೆ ಎಂ ಜಿ ನರೇಗಾ. ನೋಡಿ, ಇನ್ನೊಂದು ವಿಚಾರ ಸ್ಪಷ್ಟವಾಗಿ, ಎಂ ಜಿ ನರೇಗಾಕ್ಕೆ ಮುಂಚೆನೂ ಕೂಡ ದೇರ್ ವರ್ ಲಾಟ್ ಆಫ್ ಸ್ಕೀಮ್ಸ್ ಇನ್ ದಿ ರೂರಲ್ ಏರಿಯಾ ದಟ್ ವರ್ ಸಪೋಸ್ ಟು ಜನರೇಟ್ ದಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ವಾಟ್ ಈಸ್ ಸ್ಪೆಷಾಲಿಟಿ ಅಬೌಟ್ ದಿ ಎಂ ಜಿ ನರೇಗಾ ಅಂತಂದರೆ, ಎಂ ಜಿ ನರೇಗಾ ಎನ್ಶ್ಯೂರ್ಸ್ ರೈಟ್ ಟು ವರ್ಕ್. ಏನು ರೈಟ್ ಟು ವರ್ಕ್ ಅಂತಂದರೆ, ನೋಡಿ, ಎಂ ಜಿ ನರೇಗಾ ಅಡಿಯಲ್ಲಿ ಒಂದು ವೇಳೆ ನೀವು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡಲ್ಲಿ, ಐ ಮೀನ್ ಇಫ್ ಯು ಆರ್ ರೆಡಿ ಟು ಡೂ ಅ ಅನ್ಸ್ಕಿಲ್ಡ್ ಮ್ಯಾನ್ಯುವಲ್ ವರ್ಕನ್ನು ರೆಡಿ ಮಾಡೋದಕ್ಕೆ ರೆಡಿ ಆದಲ್ಲಿ, ಇಟ್ ಈಸ್ ಅ ಡ್ಯೂಟಿ ಆಫ್ ಅ ಪಂಚಾಯತ್ ಟು ಗಿವ್ ಯು ಜಾಬ್ ಇನ್ ಅ 15 ಡೇಸ್. 15 ಡೇಸಲ್ಲಿ ನಿಮಗೆ ಏನಾದರೂ ಜಾಬ್ ಕೊಟ್ಟಿಲ್ಲ ಅಂತಂದರೆ ದೇ ಆರ್ ಸಪೋಸ್ ಟು ಗಿವ್ ದಿ ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸ್. ಹಿಂದೆ ಇರುವಂಥ ಸ್ಕೀಮ್ಗಳಲ್ಲಿ ಈ ಪ್ರಾವಿಷನ್ ಇರಲಿಲ್ಲ. ಸೊ ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಹಾಲ್ಮಾರ್ಕ್ ಆಫ್ ದಿ ಯು ಪಿ ಎಸ್ ಎರಾ. ನಾನು ಫುಡ್ ಸೆಕ್ಯೂರಿಟಿ ಪಾಠವನ್ನು ಮಾಡುವಾಗ ಕೂಡ ನಾನು ಸ್ಪಷ್ಟವಾಗಿ ಡಿಸ್ಕಸ್ ಮಾಡಿದೆ. ನೋಡಿ, ಒನ್ ಆಫ್ ದಿ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಆಫ್ ದಿ ಯು ಪಿ ಎ ಎರಾ ಏನು ಅಂತಂದರೆ, ಅವರ ಒಂದು ಸಮಯದಲ್ಲಿ ವಾಟ್ ವಿ ಸಿ ಇಸ್ ದ್ಯಾಟ್ ವೆಲ್ಫೇರ್ ಬೇಸ್ಡ್ ಅಪ್ರೋಚಿಂದ ರೈಟ್ ಬೇಸ್ಡ್ ಅಪ್ರೋಚ್ಗೆ ಹೋಗ್ತೀವಿ. ಉದಾಹರಣೆಗೆ ರೈಟ್ ಟು ಇನ್ಫಾರ್ಮೇಷನ್ ತೊಗೋಬೋದು, ಮಾಹಿತಿ ಹಕ್ಕು, ರೈಟ್ ಟು ಎಜುಕೇಷನ್ ತೊಗೋಬೋದು, ಅಥವಾ ರೈಟ್ ಟು ವರ್ಕೇ ತೊಗೊಳ್ಳಿ ಎಮ್ ಜಿ ನರೇಗಾ ಅಡಿಯಲ್ಲಿ, ಅಥವಾ ನಮ್ಮ ರೈಟ್ ಟು ಫುಡ್ ತೊಗೊಳ್ಳಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಡಿಯಲ್ಲಿ. ದೀಸ್ ಆರ್ ದಿ 4 ಇಂಪಾರ್ಟೆಂಟ್ ಆ್ಯಕ್ಟ್, ಐ ಮೀನ್ ರೈಟ್ಸ್ ದಟ್ ವರ್ ಎನ್ಶ್ರೈನ್ಡ್, ಐ ಮೀನ್ ದಟ್ ವರ್ ಕಾನ್ಸೆಪ್ಚುವಲೈಸ್ಡ್ ಡ್ಯೂರಿಂಗ್ ದಿ ಟೈಮ್ ಆಫ್ ದಿ ಯು ಪಿ ಎರಾ ಅಂತ ಸ್ಪಷ್ಟವಾಗಿರ್ಬೋದು. ಸೊ ಕಮಿಂಗ್ ಟು ದಿಸ್ ಎಮ್ ಜಿ ನರೇಗಾ, ಲೆಟ್ ಅಸ್ ಲುಕ್ ಎಟ್ ದಿ ಸ್ಟ್ರಕ್ಚರ್ ಆ್ಯಂಡ್ ಹೌ ದಿ ಪ್ರೋಗ್ರಾಮ್ ಈಸ್ ಬೀಂಗ್ ಇಂಪ್ಲಿಮೆಂಟೆಡ್. ಮೊಟ್ಟ ಮೊದಲಿಗೆ ದಿ ಎಮ್ ಜಿ ನರೇಗಾನ ಫಂಡಿಂಗ್ ಪ್ಯಾಟ್ರನ್, ಯಾರು ಈ ಸ್ಕೀಮ್ಗೆ ಇನ್ವೆಸ್ಟ್ ಮಾಡ್ತಾರೆ, ನೀವು ಸ್ಪಷ್ಟ ತಿಳ್ಕೋಬೇಕು. ದಿಸ್ ಸ್ಕೀಮ್ ಹ್ಯಾಪನ್ಸ್ ಟು ಬಿ ದಿ ಸೆಂಟ್ರಲಿ ಸ್ಪಾನ್ಸರ್ಡ್. ಯಾವಾಗಲೂ ಕೂಡ ಸೆಂಟ್ರಲಿ ಸ್ಪಾನ್ಸರ್ಡ್ ಅಂತ ಏನು ಕೇಳ್ಪಟ್ಟಾಗ ಒಂದು ಮಾಹಿತಿ ನಿಮಗೆ ಸ್ಪಷ್ಟವಾಗಿ ಕ್ಲಿಯರ್ ಇರಬೇಕು. ಏನು ಅಂದರೆ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಫಂಡಿಂಗ್ ಪ್ಯಾಟ್ರನ್ ಏನಿರುತ್ತೆ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂದರೆ ಕೇಂದ್ರ ಮತ್ತು ರಾಜ್ಯದ ಪ್ರಾಯೋಜಕತ್ವದಲ್ಲಿ
ಈ ಸ್ಕೀಮನ್ನು ಅನುಷ್ಠಾನ ಮಾಡ್ತಾರೆ. ಫಂಡಿಂಗ್ ಪ್ಯಾಟರ್ನ್ ವಿಲ್ ಜನರಲಿ 60:40, ಅಂದರೆ ಸ್ಕೀಮಿಗೆ, ಆ ಯೋಜನೆಗೆ ತಗುಲುವಂತಹ 60% ಹಣವನ್ನು ಕೇಂದ್ರ ಸರ್ಕಾರ ಕೊಟ್ಟಲ್ಲಿ 40% ಹಣವನ್ನು ರಾಜ್ಯ ಸರ್ಕಾರ ಕೊಡುತ್ತೆ. ಕೆಲವೊಂದು ಬಾರಿ 70-30 ಇರುತ್ತೆ, ಕೆಲವೊಂದು ಬಾರಿ 90:10 ಇರುತ್ತೆ, ಕೆಲವೊಂದು ಬಾರಿ 75:25 ಕೂಡ ಇರ್ಬೋದು. ಬಟ್ ಅತಿ ಹೆಚ್ಚು ಪಾಲುದಾರಿಕೆ ಯಾರದಿರುತ್ತೆ ಅಂದರೆ ಅದು ಕೇಂದ್ರ ಸರ್ಕಾರದ್ದು. ಯಾಕೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳು ತುಂಬ ಇಂಪಾರ್ಟೆಂಟ್ ಅಂದರೆ, ನೋಡಿ, ರಾಜ್ಯ ಸರ್ಕಾರದ ನೀವು ಫೈನಾನ್ಷಿಯಲ್ ಕೆಪಾಸಿಟಿಯನ್ನು ನೋಡಿದ್ರೆ, ಒಂದು ಹಣಕಾಸು ಸಾಮರ್ಥ್ಯವನ್ನು ನೋಡಿದ್ರೆ, ಕೇಂದ್ರಕ್ಕೆ ಹೋಲಿಸಿದ್ದಲ್ಲಿ ಹಣಕಾಸು ಸಾಮರ್ಥ್ಯ ತುಂಬ ಚಿಕ್ಕದ್ದು. ಅಟ್ ದ ಸೇಮ್ ಟೈಮ್ ದಿ ಸ್ಕೀಮ್ ಹ್ಯಾಪನ್ಸ್ ಟು ಬಿ ದಿ ಇಂಪಾರ್ಟೆಂಟ್. ಅಂಥ ಒಂದು ಸಮಯದಲ್ಲಿ ಆ ಯೋಜನೆಗಳಿಂದ ಅತ್ಯಂತ ಹೆಚ್ಚು ಉಪಯೋಗ ಏನಾದರೂ ಆಗ್ತಾ ಇದ್ದಲ್ಲಿ ಕೇಂದ್ರ ರಾಜ್ಯಗಳ ನೆರವಿಗೆ ಬರುತ್ತದೆ. ಸೊ ವಿ ಸಿ ದಿ ಇಂಪಾರ್ಟೆಂಟ್ ರೋಲ್ ಆಫ್ ದಿ ಸೆಂಟ್ರಲಿ ಸ್ಪಾನ್ಸರ್ಡ್. ಸ್ಪಷ್ಟವಾಗಿ ಸಿಂಗಲ್ ಲೈನಲ್ಲಿ ಹೇಳಬೇಕಂದ್ರೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಆರ್ ಡಿಸೈನ್ಡ್ ಬಿಕಾಸ್ ಟು ಕಾಂಪ್ಲಿಮೆಂಟ್ ದಿ ಎಫರ್ಟ್ಸ್ ಆಫ್ ದಿ ಸ್ಟೇಟ್ ಗವರ್ನಮೆಂಟ್. ನೋಡಿ, ಫಂಡಿಂಗ್ ಪ್ಯಾಟರ್ನಲ್ಲಿ ನೋಡಿ, 100% ಆಫ್ ದ ಲೇಬರ್ ಕಾಸ್ಟ್ ಏನಿದೆ, ಅಂದರೆ ಲೇಬರ್ಗೆ ಚಾರ್ಜ್ ಏನಾಗುತ್ತೆ, ಕಾರ್ಮಿಕ ಚಾರ್ಜ್, ಯಾರದನ್ನು ಫಂಡ್ ಮಾಡ್ತಾರೆ? ಕೇಂದ್ರ ಸರ್ಕಾರ. ಅದೇ ರೀತಿ ಮಟೀರಿಯಲ್ ಕಾಸ್ಟ್ಗೆ ಏನು 75% ಏನು ಹಣವಿದೆಯಲ್ಲ, ಆ ಹಣವನ್ನು ಕೂಡ ಯಾರು ಕೊಡ್ತಾರೆ? ಕೇಂದ್ರ ಸರ್ಕಾರನೇ ಕೊಡುತ್ತೆ. ಇಲ್ಲಿ 25% ಆಫ್ ದಿ ಪ್ರಾಜೆಕ್ಟ್ ಮಟೀರಿಯಲ್ ಕಾಸ್ಟ್ ಏನಿದೆ ಯಾರು ಹಾಕೋಬೇಕು? ರಾಜ್ಯ ಸರ್ಕಾರ ಹಾಕೋಬೇಕು. ಯಾವ ಮಿನಿಸ್ಟ್ರಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ ಹೇಳಿದೆ ನಾನು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ, ಮಿನಿಸ್ಟ್ರಿ ಆಫ್ ದಿ ರೂರಲ್ ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಇತರೆ ರಾಜ್ಯ ಸರ್ಕಾರದ ಏನು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ಸ್ ಇದೆ, ಅಸೋಸಿಯೇಟೆಡ್ ಪಂಚಾಯತ್ಸ್ಗಳಿದೆ, ದೇ ಆರ್ ದ ಒನ್ ಹೂ ಆರ್ ಎನ್ಶ್ಯೂರಿಂಗ್ ದ್ಯಾಟ್ ದಿಸ್ ಸ್ಕೀಮ್ ಈಸ್ ಇಂಪ್ಲಿಮೆಂಟೆಡ್. ಏನು ವೆರಿ ಇಂಪಾರ್ಟೆಂಟ್ ಒನ್ ನಾನು ಹೇಳಿದೆ, MG ನರೇಗಾ, G ಸ್ಟ್ಯಾಂಡ್ಸ್ ಫಾರ್ ದಿ ಗ್ಯಾರಂಟಿ, ಖಾತರಿ. ಏನು ಖಾತರಿ ಇದೆ ಅಂತಂದರೆ, ನೀವು ಉದ್ಯೋಗಕ್ಕೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡಲ್ಲಿ 15 ದಿನಗಳ ಒಳಗಾಗಿ ಆ ಪಂಚಾಯತ್ ಹ್ಯಾಸ್ ಟು ಗಿವ್ ಯು ದಿ ಜಾಬ್. ಪಂಚಾಯತ್ ಒಂದು ವೇಳೆ ವಿಫಲವಾದಲ್ಲಿ ಇಟ್ ಹ್ಯಾಸ್ ಟು ಗಿವ್ ಯು ದಿ ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸ್. ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸ್ ಯಾರು ಕೊಡ್ತಾರೆ ಅಂದರೆ ಅದು ರಾಜ್ಯ ಸರ್ಕಾರ ಕೊಡುತ್ತೆ. ಓಕೆ, ಸೊ 100 ಡೇಸ್ ಆಫ್ ವರ್ಕನ್ನು ಗ್ಯಾರಂಟಿ ಮಾಡುತ್ತೆ. ದಿ ಪಾಯಿಂಟ್ ನಂಬರ್ 1. ಸ್ಟ್ಯಾಟ್ಯೂಟರಿ ಮಿನಿಮಮ್ ವೇಜ್ ಇದೆ. ಸ್ಟ್ಯಾಟ್ಯೂಟರಿ ಇಟ್ ಸೆಲ್ಫ್ ಅಂದರೆ ಕಾನೂನಾತ್ಮಕ ಅಂತ. ನೋಡಿ, ಪ್ರತಿ ವರ್ಷ ದಿ ಕೇಂದ್ರ ಸರ್ಕಾರ CPIAL, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ದಿ ಅಗ್ರಿಕಲ್ಚರಲ್ ಲೇಬರ್, ಇದರ ಒಂದು ಆಧಾರದ ಮೇಲೆ ಒಂದು ಮಿನಿಮಮ್ ವೇಜನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ ಸ್ಟೇಟಿಗೆ. ಬಿಕಾಸ್ ಪ್ರತಿಯೊಂದು ಸ್ಟೇಟಲ್ಲಿ, ಪ್ರತಿಯೊಂದು ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏನಿರುತ್ತೆ, ಅಗತ್ಯ ವಸ್ತುಗಳ ಬೆಲೆ ಬೇರೆ ಬೇರೆ ಇರುತ್ತೆ. ಆ ರಾಜ್ಯದಲ್ಲಿರುವಂಥ ಬೆಲೆಗಳನ್ನು ಅನುಗುಣವಾಗಿ ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನು ರೆಡಿ ಮಾಡ್ತಾರೆ. ಸೊ ಅದರ ಒಂದು ಆಧಾರದಲ್ಲಿ ಸ್ಟ್ಯಾಟ್ಯೂಟರಿ ಮಿನಿಮಮ್ ವೇಜಸ್ಸನ್ನು ಪ್ರಿಸ್ಕ್ರೈಬ್ ಮಾಡುತ್ತೆ ದಿ ಮಿನಿಸ್ಟ್ರಿ ಆಫ್ ದಿ ರೂರಲ್ ಡೆವಲಪ್ಮೆಂಟ್. ಈ ವೇಜಸ್ ನಾನು ಹೇಳಿದಾಗಲೇ ವೇಜಸ್ ಯಾವುದರದ ಆಧಾರದ ಮೇಲೆ ಅಂದರೆ ಡಿಪೆಂಡ್ ಇರುತ್ತೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಗ್ರಿಕಲ್ಚರಲ್ ಲೇಬರ್. ವೆರಿ ಸಿಂಪಲ್ ಒನ್, ಸುಮ್ಮನೆ ನಿಮಗೆ ದಟ್ಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿ, ಏನು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಗ್ರಿಕಲ್ಚರ್ ಲೇಬರ್ ಅಂತಂದರೆ, ಲೆಟ್ಸ್ ಒಂದು ಕುಟುಂಬ ಇದೆ, ಆ ಕುಟುಂಬದ ಆದಾಯ ಎಲ್ಲಿಂದ ಬರ್ತಾ ಇದೆ ಅಂತಂದರೆ ಕೃಷಿಯಲ್ಲಿ ಕಾರ್ಮಿಕರಾಗಿ ದುಡಿತಾ ಇರೋದ್ರಿಂದ ಆದಾಯ ಬರ್ತಾ ಇದೆ. ಆ ಕುಟುಂಬದಕ್ಕೆ ಕೆಲವೊಂದು ಏನು ಫುಡ್ ಪ್ಯಾಟ್ರನ್ಸ್ ಇರುತ್ತೆ, ನಾನ್ ಫುಡ್ ಪ್ಯಾಟ್ರನ್ಸ್ ಇರುತ್ತೆ. ಅಂದರೆ ಕೆಲವು ಗೂಡ್ಸ್, ಕೆಲವು ಸರಕುಗಳನ್ನು ಅವರು ಕನ್ಸ್ಯೂಮ್ ಮಾಡ್ತಾ ಇರುತ್ತೆ. ಆ ಸರಕುಗಳನ್ನು ಖರೀದಿ ಮಾಡೋದಕ್ಕೆ ಅವರು ಎಷ್ಟು ಹಣವನ್ನು ಸ್ಪೆಂಡ್ ಮಾಡ್ತಾ ಇದ್ದಾರೆ ಅದರ ಆಧಾರದ ಮೇಲೇ ಹಣದುಬ್ಬರವನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ದಟ್ ಈಸ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಗ್ರಿಕಲ್ಚರಲ್ ಲೇಬರ್. ಸೊ ಲೆಟ್ ಅಸ್ ಲುಕ್ ಎಟ್ ದಿ ಅದರ್ ಇಂಪಾರ್ಟೆಂಟ್ ಫೀಚರ್ಸ್ ಅಸೋಸಿಯೇಟೆಡ್ ವಿತ್ ದಿಸ್ ಸ್ಕೀಮ್. ಹೇಳಿದೆ, ರೈಟ್ ಟು ವರ್ಕ್, ಡಿಮಾಂಡ್ ಬೇಸ್ಡ್, ನೀವು ಯು ಎಕ್ಸ್ಪ್ರೆಸ್ಡ್ ಇಂಟ್ರೆಸ್ಟ್, ನಿಮಗೆ ಕೆಲಸವನ್ನು ಕೊಡಲೇಬೇಕು. ದಟ್ ಪಾಯಿಂಟ್ ನಂಬರ್ 1. ವಿಮೆನ್ಸ್ ಪಾರ್ಟಿಸಿಪೇಷನ್, ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಡುವಂಥ ಸ್ಕೀಮ್ ಇದು. ಅಂದರೆ ಒಟ್ಟಾರೆ ಏನು ಉದ್ಯೋಗಗಳ ಸೃಷ್ಟಿ ಆಗ್ತಾ ಇದೆ, ಆ ಉದ್ಯೋಗಗಳಲ್ಲಿ 1/3 ಉದ್ಯೋಗ ಯಾರಿಗೆ ಮೀಸಲಿಡಲಾಗ್ತಾ ಇದೆ ಅಂತಂದರೆ ದಟ್ ಈಸ್ ಬೀಂಗ್ ರಿಸರ್ವ್ಡ್ ಫಾರ್ ದಿ ವಿಮೆನ್. ಅದೇ ರೀತಿ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸ್ ಹೇಳಿದೆ ನಾನು ನಿಮಗೆ, 15 ದಿನಗಳ ಒಳಗಾಗಿ ಎಂಪ್ಲಾಯ್ಮೆಂಟ್ ಕೊಡೋದಕ್ಕೆ ಆಗಲಿಲ್ಲ ಆ ಪಂಚಾಯತ್ಗೆ ಅಂತಂದರೆ ಇಟ್ ಹ್ಯಾಸ್ ಟು ಗಿವ್ ಯು ದಿ ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸ್. ನಿರುದ್ಯೋಗ ಭತ್ಯೆಯನ್ನು ಕೊಡಬೇಕಾದದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ರಿಮೆಂಬರ್ ದಿಸ್ ವೆರಿ ಕ್ಲಿಯರ್ಲಿ. ಮತ್ತು ನೋಡಿ, ಫಾರ್ ದಿ ಮದರ್ಸ್ ಹೇಗೆ ಅವರನ್ನು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಮಾಡಬೇಕು ಅಂತಂದಲ್ಲಿ ವರ್ಕಿಂಗ್ ಸೈಟಲ್ಲಿ
ತೊಟ್ಟಿಲು ಅಂತ ಫೆಸಿಲಿಟಿ ಇರಬೇಕು, ಡ್ರಿಂಕಿಂಗ್ ವಾಟರ್, ಫಸ್ಟ್ ಏಡ್, ಆಲ್ ಸಚ್ ಥಿಂಗ್ಸ್ ನೀಡ್ಸ್ ಟು ಬಿ ದೇರ್. ಎಟ್ ದ ಸೇಮ್ ಟೈಮ್ ವರ್ಕ್ ರೇಡಿಯಸನ್ನು ನೋಡಿದ್ರೆ ಒಬ್ಬ ವ್ಯಕ್ತಿಗೆ 5 ಕಿಲೋಮೀಟರ್ನ ಒಳಗಾಗಿಯೇ ನೀವು ಜಾಬನ್ನು ನೀಡಬೇಕಾದದ್ದು ರಾಜ್ಯ ಸರ್ಕಾರದ ಕೆಲಸ. ಸೊ ಲೆಟ್ ಅಸ್ ಲುಕ್ ಎಟ್ ಸಮ್ ಆಫ್ ದಿ ಕೀ ಇಶ್ಯೂಸ್. ಏನಿದು ಕೆಲವೊಂದು ಸಮಸ್ಯೆಗಳು ಏನಾಗ್ತಾ ಇದೆ. ಫಸ್ಟ್ ಪ್ರಾಬ್ಲಮ್ ದಟ್ ಹ್ಯಾಪನ್ಸ್ ಟು ಬಿ ಇಸ್ ದಿ ಇನ್ಅಡಿಕ್ವೇಟ್ ವೇಜಸ್. ನೋಡಿ, ಕೇಂದ್ರ ಸರ್ಕಾರ ವೇಜಸ್ಸನ್ನು ಪ್ರಿಸ್ಕ್ರೈಬ್ ಮಾಡಿದರೂ ಕೂಡ ನಾವು ಏನು ನೋಡ್ತೀವಿ ಅಂತಂತಂದರೆ ರಾಜ್ಯಗಳಲ್ಲಿ ಕೊಡುವಂತಿರುವಂಥ ವೇಜಸ್ ಏನಿದೆ ಅಲ್ಲ, ದಟ್ ಹ್ಯಾಪನ್ಸ್ ಟು ಬಿ ದಿ ಕಡಿಮೆ. ಲೆಟ್ ಅಸ್ ಲುಕ್ ಎಟ್ ದಿಸ್ ಒಂದು ಅನಾಲಿಸಿಸ್ ನೋಡಿ, ವೇರ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಹೌ ದಿ ವೇಜಸ್ ಎಷ್ಟಿದೆ, ಎಷ್ಟು ಕೊಡ್ತಾ ಇದ್ದಾರೆ ನೋಡಿ. ಕ್ಯಾನ್ ಯು ಸಿ ದಿಸ್ ವೆರಿ ಕ್ಲಿಯರ್ಲಿ, ದಿ ಗ್ಯಾಪ್ ಬಿಟ್ವೀನ್, ಸ್ಪಷ್ಟವಾಗಿ ನೋಟಿಫೈಡ್ ವೇಜ್ ರೇಟ್ ಎಷ್ಟಿದೆ, ಆವ್ರೇಜ್ ವೇಜ್ ಎಷ್ಟು ಕೊಡ್ತಾ ಇದೆ. ಸ್ಟೇಟ್ ಆಫ್ ರಾಜಸ್ಥಾನದಲ್ಲೇ ನೋಡಿ 266 ರೂಪಾಯಿ ನೋಟಿಫೈಡ್ ಇದೆ. ಅವರಿಗೆ ಕೊಡ್ತಾ ಇರುವಂಥ ದುಡ್ಡು ಎಷ್ಟು, 211 ರೂಪಾಯಿ. ನಮ್ಮ ಕರ್ನಾಟಕನೇ ನೋಡಿ 349 ರೂಪಾಯಿ ನೋಟಿಫೈಡ್ ಇದೆ, ಕೊಡ್ತಾ ಇರುವಂಥ ವೇಜ್ ಎಷ್ಟು, 333 ರೂಪಾಯಿ. ಸೊ ದಿಸ್ ಈಸ್ ದಿ ಡಿಫ್ರೆನ್ಸ್ ದಟ್ ಎಕ್ಸಿಸ್ಟ್. ಪಾಯಿಂಟ್ ನಂಬರ್ 1. ಅದೇ ರೀತಿ ಡಿಲೇ ಇನ್ ಪೇಮೆಂಟ್ ಆಗ್ತಾ ಇದೆ. ಸ್ಕೀಮ್ನ ಸ್ಪಷ್ಟವಾಗಿ ಹೇಳ್ತಾರೆ, ಪೇಮೆಂಟ್ ಏನಿದೆ, ಪೇಮೆಂಟ್ ನೀಡ್ಸ್ ಟು ಬಿ ಡನ್ ಆನ್ ಅ ವೀಕ್ಲಿ ಬೇಸಿಸ್, ಮತ್ತು ಕೆಲಸ ಮುಗಿದ 15 ದಿನಗಳ ಒಳಗಾಗಿ ಪೇಮೆಂಟನ್ನು ಕೊಡಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಆದರೂ ಕೂಡ ವಿ ಸಿ ದಿ ಡಿಲೇ ಇನ್ ಅ ವೇಜ್ ಪೇಮೆಂಟ್ಸ್. ಅಂದರೆ ವೇಜ್ ಪೇಮೆಂಟ್ ಏನಾಗ್ತಾ ಇದೆ, ದಟ್ ಈಸ್ ನಾಟ್ ಹ್ಯಾಪನಿಂಗ್ ಆನ್ ಟೈಮ್, ಆಗ್ತಾ ಇಲ್ಲ. ದಟ್ ಈಸ್ ದಿ ಪಾಯಿಂಟ್ ನಂಬರ್ 2. ಲುಕ್ ಎಟ್ ದಿ ಪಾಯಿಂಟ್ ನಂಬರ್ 3, ಲಿಮಿಟೆಡ್ ಕಾಂಪನ್ಸೇಷನ್. ನಾನು ಲಿಮಿಟೆಡ್ ಕಾಂಪನ್ಸೇಷನಲ್ಲೇ ಹೇಳಿದೆ ನಿಮಗೆ. ನೋಡಿ ಏನು ಹೇಳ್ತಾರೆ, 15 ದಿನದ ಒಳಗಾಗಿ ನಿಮಗೆ ಜಾಬನ್ನು ಕೊಡಲಿಕ್ಕಾಗಲಿಲ್ಲ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸ್ ಕೊಡಬೇಕು. ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸನ್ನು ಕೊಟ್ಟಿಲ್ಲ ಅಂತಂದ್ರೂ ಕೂಡ ಸರ್ಕಾರ ಏನು ಮಾಡುತ್ತೆ, ಕಾಂಪನ್ಸೇಷನನ್ನು ಟೈಮ್ಲಿ ಬೇಸಿಸಲ್ಲಿ ಕೊಡಬೇಕು. ಟೈಮ್ಲಿ ಬೇಸಿಸನ್ನು ಕೊಟ್ಟಿಲ್ಲ ಅಂತಂದರೆ ದಿಸ್ ಆ್ಯಕ್ಟ್ ಇಟ್ ಸೆಲ್ಫ್ ಪ್ರಿಸ್ಕ್ರೈಬ್ ಏನು ಮಾಡುತ್ತೆ ಅಂತಂದರೆ ದಂಡವನ್ನು ವಿಧಿಸಲಾಗುತ್ತೆ ಆ ಒಟ್ಟಾರೆ ದುಡ್ಡಿನ ಮೇಲೆ. ಕ್ಯಾನ್ ಯು ಸಿ ಹಿಯರ್ ವೆರಿ ಕ್ಲಿಯರ್ಲಿ ದಿ ಲಿಮಿಟೆಡ್ ಪರ್ಸಂಟೇಜ್ ಆಫ್ ಲಿಮಿಟೆಡ್ ಕಾಂಪನ್ಸೇಷನ್. ನೋಡಿ ಇಲ್ಲಿ ಸ್ಪಷ್ಟವಾಗಿ ಕಾಣ್ಬೋದು ನೀವಿಲ್ಲಿ. ಪರ್ಸಂಟೇಜ್ ಆಫ್ ಡಿಲೇ ಕಾಂಪನ್ಸೇಷನ್ ಅಪ್ರೂವ್ಡ್ ಪೇಡ್ ಓವರ್ ದಿ 5 years ಏನಿದೆ ನೋಡಿ, ಎಷ್ಟು ಪೇ ಮಾಡಿದರೆ, ಅಮೌಂಟ್ ಅಪ್ರೂವ್ಡ್ ಎಷ್ಟಿದೆ, ಅಮೌಂಟ್ ಎಷ್ಟು ಪೇ ಆಗಿದೆ ನೋಡಿ, ಅಥವಾ 2024-25 ನೋಡಿ. ಅಂದರೆ ದೆರ್ ಈಸ್ ಎ ಡಿಲೇ ಇನ್ ಅ ಕಾಂಪನ್ಸೇಷನ್. ಸೊ ಈ ಆ್ಯಕ್ಟೇ ಸ್ಪಷ್ಟವಾಗಿ ಹೇಳುತ್ತೆ ರಾಜ್ಯ ಸರ್ಕಾರ ಫೈನ್ ಕೊಡಬೇಕಾಗುತ್ತೆ. ಕ್ಯಾನ್ ಯು ಸಿ ಇಯರ್, ಒಂದು ಬಾರಿ ಇದನ್ನು ನಾನು ಓದಿ ಹೇಳ್ತೀನಿ ನಿಮಗೆ. ಅಂಡರ್ ದ ಸ್ಕೀಮ್ ವೇಜಸ್ ಟು ದಿ ವರ್ಕರ್ಸ್ ಟು ಬಿ ಪೇಡ್ ಆನ್ ಅ ವೀಕ್ಲಿ ಬೇಸಿಸ್ ಆ್ಯಂಡ್ ವಿತಿನ್ 15 days ಆಫ್ ದಿ ವರ್ಕ್ ಕಂಪ್ಲೀಷನ್. ಹೇಳಿದೆ ಸ್ಪಷ್ಟವಾಗಿ 15 ದಿನಗಳ ಒಳಗಾಗಿ ದುಡ್ಡನ್ನು ಕೊಡಲೇಬೇಕು. ಒಂದು ವೇಳೆ ಆಗಲಿಲ್ಲ ಅಂತಂದರೆ ವಾಟ್ ಈಸ್ ದ ಕಂಪನ್ಸೇಷನ್ ನೋಡಿ, ಆ್ಯಕ್ಟ್ ಹೇಳ್ತಾ ಇದೆ. ಇನ್ ಕೇಸ್ ಆಫ್ ದಿ ಡಿಲೇಡ್ ಪೇಮೆಂಟ್ಸ್ ವರ್ಕರ್ಸ್ ಆರ್ ಎಂಟೈಟಲ್ಡ್ ಟು ಅ ಕಂಪನ್ಸೇಷನ್ ಎಟ್ 0.05%. ನೋಡಿ ಬಡ್ಡಿ ಹಾಕ್ತಾ ಇದ್ದಾರೆ ಇಷ್ಟು. ದಿಸ್ ಈಸ್ ದಿ ಡಿಲೇ ಪೇಮೆಂಟ್ ಇದೆ, ಬಟ್ ಈ ಡಿಲೇಡ್ ಪೇಮೆಂಟ್ ಕೂಡ ಏನಾಗ್ತಾ ಇದೆ, ಆಗ್ತಾ ಇಲ್ಲ. ದಟ್ ಈಸ್ ದಿ ಅದರ್ ಒನ್. ನೆಕ್ಸ್ಟ್, ಕರಪ್ಷನ್ ಆ್ಯಂಡ್ ಲೀಕೇಜಸ್. ವಿ ಸಿ ಮೋರ್ ಆ್ಯಂಡ್ ಮೋರ್ ಬೋಗಸ್ MG ನರೇಗಾ ಕಾರ್ಡ್ಗಳನ್ನು ನೋಡ್ತೀವಿ. ಅಟ್ ದ ಸೇಮ್ ಟೈಮ್ ಪುವರ್ ಕ್ವಾಲಿಟಿ ಅಸೆಟ್ಸ್ಗಳನ್ನು ಬಿಲ್ಡ್ ಮಾಡಲಾಗ್ತಾ ಇದೆ. ನೋಡಿ ಒಟ್ಟಾರೆ ನೀವು ಏನು ಹೇಳ್ತೀರಾ, ಮಟೀರಿಯಲ್ಸ್ ಟು ವೇಜ್ ರೇಷಿಯೋನ ನೋಡಿದ್ರಿ. ಏನು ಮಟೀರಿಯಲ್ಸ್ ಟು ವೇಜ್ ರೇಷಿಯೋ ಅಂತಂದರೆ, ಲೆಟ್ಸ್ ಸೇ ನನಗೆ 1 ಕಿಲೋಮೀಟರ್ ರೋಡನ್ನು ನಾನು ನಿರ್ಮಿಸಬೇಕು. ಈ 1 ಕಿಲೋಮೀಟರ್ ರೋಡ್ ನಿರ್ಮಿಸುವುದಕ್ಕೆ ಲೆಟ್ಸ್ ಸೇ ನನಗೆ 10 ಲಕ್ಷ ರೂಪಾಯಿ ಇದೆ. ಈ 10 ಲಕ್ಷ ರೂಪಾಯಿದಲ್ಲಿ ಮಟೀರಿಯಲ್ಸ್ ಟು ವೇಜ್, ಈ 10 ಲಕ್ಷ ರೂಪಾಯಿ ಎದಕ್ಕೆ ಬೇಕು, ಯಾವ ಕಾರಣಕ್ಕೆ ಬೇಕು, ನನಗೆ ಒಂದು ವೇಜಸ್ಸನ್ನು ಕೊಡಬೇಕು ಕಾರ್ಮಿಕರಿಗೆ, ಇನ್ನೊಂದು ಮಟೀರಿಯಲ್ಸ್ಗಳನ್ನು ಖರೀದಿ ಮಾಡಬೇಕು, ಅಂದರೆ ಸರಕನ್ನು ಖರೀದಿ ಮಾಡಬೇಕು. ಮಟೀರಿಯಲ್ಸ್ ಟು ವೇಜ್ ರೇಷಿಯೋ ಏನಿದೆ ಅಂದರೆ 60:40 ಇದೆ. ಅಂದರೆ 60 ರೂಪಾಯಿ ಏನಿದೆ ದಿಸ್ ಹ್ಯಾಸ್ ಟು ಗೋ ಟು ಸರಕು, 40 ರೂಪಾಯಿ ಏನಿದೆ ಅದು ವೇಜಸ್ಗೆ ಹೋಗಬೇಕು. ಮಟೀರಿಯಲ್ಸ್ ಟು ವೇಜಸ್ ರೇಷಿಯೋ ಹೈ ಇರೋದರಿಂದ, ಅಂದರೆ ದುಡ್ಡಲ್ಲಿ ಅತಿ ಹೆಚ್ಚು ಹಣವನ್ನು ವೇಜಸ್ಗೆ ಹೋಗ್ತಾ ಇರೋದರಿಂದ, ಸೊ ವಾಟ್ ವಿ ಸಿ ಈಸ್ ದ್ಯಾಟ್ ದಿ ಕ್ವಾಲಿಟಿ ಆಫ್ ದ ಅಸೆಟ್ಸ್ ಏನಿದೆ ಅಲ್ಲ, ಕ್ವಾಲಿಟಿ ಆಫ್ ದಿ ಅಸೆಟ್ಸ್ ಈಸ್ ನಾಟ್ ಬೀಯಿಂಗ್ ಪ್ರಾಪರಾಗಿ ಇಲ್ಲ. ನೆಕ್ಸ್ಟ್,
ಪುವರ್ ಕ್ವಾಲಿಟಿ ಅಸೆಟ್ಸ್ ಬಿಲ್ಡ್ ಆಗ್ತಾ ಇದೆ. ಲ್ಯಾಕ್ ಆಫ್ ಆಡಿಟ್ಸ್, ಸೋಷಿಯಲ್ ಆಡಿಟ್ಸ್ ಆಗಬೇಕು. ಅಂದರೆ ಗ್ರಾಮ ಸಭಾ ನೋಡಬೇಕು ಯಾವ ಕಾರ್ಯಕ್ಕಾಗಿ ಈ ದುಡ್ಡನ್ನು ಸ್ಪೆಂಡ್ ಮಾಡಲಾಗಿದೆ, ಹ್ಯಾಸ್ ಇಟ್ ಬೀನ್ ಸ್ಪೆಂಡ್ ಫಾರ್ ಅ ರೈಟ್ ಪರ್ಪಸ್, ದಟ್ ಈಸ್ ನಾಟ್ ಬೀಂಗ್ ಡನ್ ಆನ್ ಅ ರೆಗ್ಯುಲರ್ ಬೇಸಿಸ್. ನೀವು ಇದೇ ರಿಪೋರ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಲುಕ್ ಎಟ್ ದಿ ಸೋಷಿಯಲ್ ಆಡಿಟ್ಸ್, ಮ್ಯಾಂಡೇಟರಿ ಸೋಷಿಯಲ್ ಆಡಿಟ್ಸ್ ಎಷ್ಟಾಗ್ತಾ ಇದೆ. ಕ್ಯಾನ್ ಸಿ ವೆರಿ ಕ್ಲಿಯರ್ಲಿ ಪರ್ಸೆಂಟೇಜ್ ಆಫ್ ಸೋಷಿಯಲ್ ಆಡಿಟ್ ಏನಾಗ್ತಾ ಇದೆ, ದಟ್ ಈಸ್ ನಾಟ್ 100%. ಅಂದರೆ ಗ್ರಾಮ ಸಭಾ ಈಸ್ ನಾಟ್ ಫಂಕ್ಷನಿಂಗ್ ಫುಲ್ಲಿ. ಇನ್ಕೇಪಬಿಲಿಟಿ ಆಫ್ ದಿ ಗ್ರಾಮ ಸಭಾ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ಕೆಪಾಸಿಟಿ ಇಶ್ಯೂಸ್, ಈ ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಟೆಕ್ನಿಕಲ್ ಸ್ಟಾಫ್ಗಳಿರಬಹುದು ಅಥವಾ ಮಾನಿಟರಿಂಗ್ ಏಜೆನ್ಸಿ ಇರ್ಬೋದು. ವಿ ಡು ನಾಟ್ ಹ್ಯಾವ್ ದಿ ಅಡಿಕ್ವೇಟ್. ಸೊ ಹೀಗಾಗಿ ಲಾಟ್ ಆಫ್ ಕರಪ್ಷನ್, ಲಾಟ್ ಆಫ್ ಲೀಕೇಜಸ್ ಆ್ಯಂಡ್ ಸೀರಿಯಸ್ ಕ್ವೆಶನ್ಸ್ ಹ್ಯಾವ್ ಬೀನ್ ರೇಸ್ಡ್ ಅಬೌಟ್ ದಿ ಕ್ವಾಲಿಟಿ ಆಫ್ ದಿ ಅಸೆಟ್ಸ್. ಟೆಕ್ನಾಲಜಿಕಲ್ ಬ್ಯಾರಿಯರ್ ನೋಡಿ, ಆಧಾರ್ ಬೇಸ್ಡ್ ಅನೇಬಲ್ಡ್ ಪೇಮೆಂಟ್ಸ್ಗಳಾಗ್ತಾ ಇದೆ. ವಿ ಸಿ ಲಾಟ್ ಆಫ್ ಗ್ಲಿಚಸ್ ಇನ್ ದಿ ಆಧಾರ್ ಬೇಸ್ಡ್ ಪೇಮೆಂಟ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇನ್ಕನ್ಸಿಸ್ಟೆಂಟ್ ಇಂಪ್ಲಿಮೆಂಟೇಷನ್. ಏನಿದು ಇನ್ಕನ್ಸಿಸ್ಟೆಂಟ್ ಇಂಪ್ಲಿಮೆಂಟೇಷನ್ ಅಂತಂದರೆ, ನೀವು ರಾಜ್ಯ ಟು ರಾಜ್ಯನೇ ಕಂಪೇರ್ ಮಾಡಿದಲ್ಲಿ ದಿ ಸ್ಟೇಟ್ ಲೈಕ್ ರಾಜಸ್ಥಾನ್, ಕೇರಳ ಅಥವಾ ಕರ್ನಾಟಕ ನೋಡಿದರೆ ದೇ ಹ್ಯಾವ್ ಬೀನ್ ಕಮೆಂಡೆಡ್ ಫಾರ್ ದೇರ್ ಗುಡ್ ಪರ್ಫಾರ್ಮೆನ್ಸ್ ಇನ್ ದಿ MG ನರೇಗಾ. ಬಟ್ ಇತರೆ ರಾಜ್ಯಗಳು ಹೋಲಿಸಿದ್ರೆ ದೇ ಆರ್ ನಾಟ್ ಪರ್ಫಾರ್ಮಿಂಗ್ ದ್ಯಾಟ್ ವೆಲ್. ವಿತಿನ್ ರಾಜ್ಯದಲ್ಲಿಯೇ ವಿ ಸಿ ದಿ ಇಂಟ್ರಾ ಸ್ಟೇಟ್ ಡಿಸ್ಪ್ಯಾರಿಟಿ. ಒಂದು ಪ್ರದೇಶದಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಇನ್ನೊಂದು ಪ್ರದೇಶದಲ್ಲಿ ಅಷ್ಟು ಗಮನಾರ್ಹವಾದಂಥ ಪರ್ಫಾರ್ಮೆನ್ಸನ್ನು ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ದೀಸ್ ಆರ್ ಸಮ್ ಆಫ್ ದಿ ಕೀ ಚಾಲೆಂಜಸ್ ದಟ್ ಆರ್ ಅಸೋಸಿಯೇಟೆಡ್ ವಿತ್ ದಿ MG ನರೇಗಾ. ಇದಲ್ಲದೆ ಅನದರ್ ಇಂಪಾರ್ಟೆಂಟ್ ಹ್ಯಾಪನ್ಸ್ ಟು ಬಿ ನೋಡಿ ದಿ ಲ್ಯಾಕ್ ಆಫ್ ಫಂಡ್ಸ್. ಫಂಡ್ಸ್ ಎಷ್ಟು ಬೇಕು ಅಂತಂದರೆ ಅಷ್ಟು ಹಣವನ್ನು ಇದಕ್ಕೆ ಸೀಮಿತ ಆಗ್ತಾ ಇಲ್ಲ. ದಟ್ ಈಸ್ ದಿ ಅನದರ್ ಇಶ್ಯೂ ಆಫ್ ದಿ ರೂರಲ್ ಎಕ್ಸ್ಪರ್ಟ್ಸ್ ಕೂಡ ಅದನ್ನು ಕೂಡ ಹೇಳ್ತಾರೆ. ನೀವು ಒಟ್ಟಾರೆಯಾಗಿ ದ ಲಾಸ್ಟ್ ಪಾಯಿಂಟ್ ವಿಚ್ ಐ ವಾಂಟೆಡ್ ಟು ಶೇರ್ ವಿತ್ ಯು ಈಸ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ನ ಒಂದು ಡೇಟಾವನ್ನು ನೀವು ನೋಡಿದಲ್ಲಿ ಓವರಾಲ್ ದ ಒನ್ ದಟ್ ಗೆಟ್ಸ್ ದಿ ಮೋರ್ ಅಮೌಂಟ್ ಆಫ್ ಮನಿ ಈಸ್ ಹ್ಯಾಪನ್ಸ್ ಟು ಬಿ ದಿ MG ನರೇಗಾ ಅಂತ ನೀವು ನೋಡಿ ಒಟ್ಟಾರೆ ಏನು ಎಕ್ಸ್ಪೆಂಡಿಚರ್ ಹೋಗ್ತಾ ಇದೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟಲ್ಲಿ, ಆ ಮಿನಿಸ್ಟ್ರಿಯಲ್ಲಿ ಒಟ್ಟಾರೆ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಅಂತಂದರೆ MG ನರೇಗಾ ಈಸ್ ಟೇಕಿಂಗ್ ಅಪ್ 46% ಆಫ್ ದಿ ಮನಿ, ಫಾಲೋಡ್ ಬೈ ದಿ ಪ್ರಧಾನ ಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆಗೆ ಹೋಗ್ತಾ ಇದೆ. ಅದಾದಮೇಲೆ NRLM ಅದಕ್ಕೆಲ್ಲ ಹೋಗ್ತಾ ಇದೆ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ. ಸೊ ದ್ಯಾಟ್ಸ್ ಇಟ್ ಇನ್ ದಿಸ್ ಕ್ಲಾಸ್ ಆಫ್ ದಿ ಗೌರ್ಮೆಂಟ್ ಸ್ಕೀಮ್ಸ್. ನಾವು ಸ್ಪಷ್ಟವಾಗಿ ಪ್ರಿಲಿಮಿನರಿ ಪಾಯಿಂಟ್ ಆಫ್ ವ್ಯೂ ಇಂದನೂ ನೋಡಿದ್ವಿ, ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದನೂ ನೋಡಿದ್ವಿ. ಡೂ ಲೈಕ್, ಡೂ ಶೇರ್, ಡೂ subscribe. If you have any concerns, do let us know in the comment section. Thank you.